ನೋಡ್ರಿ ಡೈ ಹಾಕಿದ್ರು ಸಂಗಣ್ಣವರು. ಗಾಡಿ ಫುಲ್ ಸ್ಕಿಡ್ ಆಲತ್ತಾವ ಇಲ್ಲಿ. ಭಾಳ ಹುಷಾರಲ್ಲೇ ಬಂದ್ವಿ. 2-3 ಸೇರಿ ನಂದು ತೆಗಿನಾಕ ಕುಂದದ ಗಾಡಿ. ಹಾಂ ಸರ್ಕಲ್ ಹೊಡಿತಾ ಇದೀಯಾ? ಇಡ್ರಿ ಆ ಕಡೆ ಇಡ್ರಿ. ಅದು ಇಡ್ರಿ ಬಂಪರ್ ಇಡ್ರಿ. ಬಂಪರ್ ಇಡ್ರಿ. ಸೊ ಫೈನಲಿ ಮಳೆ ಬಂತು. ಎಲ್ಲರೂ ತೊಯ್ಸ್ಕೊಂಡೆವು. ಫುಲ್ ಎಲ್ಲ ತೊಯ್ಸ್ಕೊಂಡೆವು. ಗಾಡಿನೂ ತೊಯ್ದ, ಇವ್ರೂ ತೊಯ್ದಾರ, ನಾನು ತೊಯ್ದೀನಿ. ಎಲ್ಲ ಹೊಸ ಗಾಡಿಗಳು ತೊಯ್ದಾವ. ಜಸ್ಟ್ ಈಗ ಇಲ್ಲಿ ಮಳೆ ನಿಂತದ. ಸೊ ಈಗ ಇಲ್ಲೆಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಮಳೆ ಗಿಳಿ ಎಲ್ಲ ಬಂತು. ಮಳೆಗೆಲ್ಲ ತೊಯ್ಸ್ಕೊಂಡು ಈಗ ರಿಟರ್ನ್ ಹೊಂಟಿವಿ ನೋಡ್ರಿ. ಸೊ ಇಲ್ಲಿ ನೆಕ್ಸ್ಟ್ ಯಾವುದು ಪ್ಲೇಸ್ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಇದ್ರದ್ದು ಏನು ಪ್ಲ್ಯಾನ್ ಇಲ್ಲ ಅಂತ ಹೇಳಿನಲ್ಲ ಫಸ್ಟಿಗೆ. ಸೊ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಸೊ ಹಂಗಾಗಿ ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತೇಳಿ. ಈಗ ನೆಕ್ಸ್ಟ್ ಪ್ಲೇಸ್ ಅನ್ನೋದಕ್ಕಿಂತ ನೆಕ್ಸ್ಟ್ ನಾವು ಈಗ ಊಟ ಮಾಡ್ಲಿಕ್ಕೆ ಎಲ್ಲರೂ ಒಂದು ಕಡೆ ನಿಂದ್ರಿಸ್ತೀವಿ. ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ ಅನ್ಕೋತೀನಿ. ಸೊ ಈ ಪ್ಲೇಸ್ ಏನಾರ ಬೇಕಿತ್ತಪ್ಪ ಅಂತಂದ್ರೆ ನಿಮಗೆ ನಾ ಲೊಕೇಶನ್ ನೀವು ಕೇಳಿದ್ರು ನನಗೆ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇದು ಲೊಕೇಶನ್ ಅಷ್ಟು ಒಳಗದ. ಇನ್ನೊಂದು ಈ ಲೊಕೇಶನಿಗೆ ಬರ್ಬೇಕಂತಂದ್ರೆ ನೀವು ಕಂಪಲ್ಸರಿ 2 ವೀಲರ್ ತರಬೇಕಾಗ್ತದೆ. ಕಾರ್ ಅವೆಲ್ಲ ಏನು ಬರೋಲ್ಲ. ನೀವು ಕಂಪಲ್ಸರಿ 2 ವೀಲರ್ ತೊಗೊಂಡು ಬರ್ಬೇಕಾಗ್ತದೆ ಇಲ್ಲಿ, ಬೈಕೆ. ಸೊ ಇದು ಹೇಳಿದ್ರೂ ಗೊತ್ತಾಗಲ್ಲ ಪ್ಲೇಸ್ ಇದು. ಬಟ್ ಇದು ಕೊಂಚಾವರಂಲೆ ನಾವು ಏನು ಈಗ ಫಾರೆಸ್ಟ್ ಎಂಟ್ರಿ ಆಗ್ತೀವಲ್ಲ, ಅದು ಆದಮೇಲೆ ಶಾದಿಪುರ್ ಇನ್ನೂ ಮುಂದಿರ್ತದೆ. ಒಂದು ಸ್ವಲ್ಪ ಹಿಂದೆ ಏನಂತಾರೆ ಒಂದು ಲೆಫ್ಟಿಗೆ ಒಂದು ಗೇಟ್ ಬರ್ತದೆ. ಸೊ ಆ ಗೇಟ್ಲಿಂದ ಒಳಗೆ ಬಂದೀವಿ. ಇಲ್ಲಿ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಇದು ಬಿಸಿಲಾಗ, ಇದು ಬೇಸಿಗೆಗಾಲದಾಗ ರೋಡಿಗೆ ಹೋಗೋ ಟೈಮಿಗೆ ಕಾಣಿಸ್ತದಂತ. ಬಟ್ ಈಗ ಮಳೆಗಾಲದಾಗ ಹೆಂಗೆ ಅಂತಂದ್ರೆ ಫುಲ್ ಗಿಡಗಳೆಲ್ಲ ಹಚ್ಚ ಹಸಿರು ಬೆಳೆದಾವಲ್ಲ ದೊಡ್ಡ ಹಂಗಾಕೇಸಿಂದ ಅವರಿಗೆ ಈಗ ನಮಗೆ ತೋರ್ಸ್ಲಿಕ್ಕೇನು ಕರ್ಕೊಂಬಂದ್ರೆ ನಮ್ಮ ಶರಣವ್ರು ಅಪ್ನಾ ಚಿಂಚೋಳಿ, ಅವರಿಗೆ ಗೊತ್ತಾಗಿಲ್ಲ ಫಸ್ಟ್ ಕರೆ ಹೇಳ್ಬೇಕಂದ್ರೆ. ನಾ ಬರೋ ಟೈಮಿಗೆ ಹೇಳಿನಲ್ಲ ಅಡ್ವೆಂಚರ್ ಇದು ರೂಟ್ ಹೆಂಗ ಅಂತೇಳಿ. ಈಗ ಗೊತ್ತಾಗ್ತಿರ್ತದೆ ನೋಡ್ರಿ. ಅಲ್ಲಿ ನಮ್ಮ ಅನ್ಪ್ಲಾನಡ್ ಅವ್ರು ಹೋಲತ್ತಾರ ನೋಡ್ರಿ. ಸೊ ನೋಡ್ರಿ ಗಾಡಿ ಎಷ್ಟು ಇದ್ರಾಗ ಹೋಗ್ತದ. ಫುಲ್ ಮೆತ್ತಗಾಗ್ಬಿಟ್ಟದ ಇಲ್ಲಿ. ಇದೇನು ಕೆಮ್ಮಣ್ಣದ ಗಟ್ಟಿರ್ತದೆ, ಆ್ಯಕ್ಚುಲಿ ಮೆತ್ತಗಾಗ್ಬಿಟ್ಟದ ನೋಡ್ರಿ. ಓಕೆ. ಸೊ ಆ ಸಂಧ್ಯಾಗ ಸಿಗಿಬಿದ್ದ ಅಂದ್ರೆ ಸೀದಾ ಮಕ್ಕೊಂಡ್ಬಿಡ್ತೀನಿ ಇಲ್ಲಿ. ಅದಕ್ಕೆ ಈ ಕಡೆ ಲೆಫ್ಟ್ಲಿಂತ ಹೇಳ್ಕೊಂಡು ಹೊಂಟೀನಿ ಗಾಡಿ. ಈ ಥರ ನೋಡ್ರಿ. ಎಷ್ಟು ಅದ್ಭುತ ನೋಡ್ರಿ ಜಾಗ. ಫುಲ್ ಗಿಡಗಳು ಎಷ್ಟು ಮಸ್ತ್ ಕಾಣಿಸ್ಲತ್ತವ. ಗೇಟ್ ಕಾಣಿಸ್ಲತ್ತದಲ್ಲ, ಈ ಗೇಟ್ಲಿಂತ ಒಳಗೆ ಹೋಗಿದ್ದೇವೆ ನಾವು. ಸೊ ಆ ರೂಟ್ ಅದು. ಸೊ ಕೋತಿಗಳು ನೋಡ್ರಿ ಪಾಪ ಹಸುವಲ್ಲತಂಗೆ ಕಾಣ್ತಾವಕ್ಕ. ನಾವೇನೂ ತಂದಿಲ್ಲ ತಿಲ್ಲಕ. A few minutes later. ಸೊ ಈಗ ಆಫ್ ರೋಡಿಂಗ್ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದೀವಿ. ಇಲ್ಲಿ ಒಂದು ಇಲ್ಲೇ ರೆಸ್ಟೋರೆಂಟ್ ಸಿಕ್ಕುತ್ತೆ. ಇಲ್ಲೆಲ್ಲ ಪ್ಲೇಟ್ ಹೊರಟ್ರ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪು ಲಾಲ್ ತಲಾಬ್ ಅಂತೇಳಿ ಹೋಗೋದಿಲ್ಲತ್ತೀವಿ. ಇಲ್ಲಿಂದ 10-15 ಕಿಲೋಮೀಟ್ರ್ ಅದು ಲಾಲ್ ತಲಾಬ್ ಅಂತೇಳಿ. ಸೊ ಊಟಕ್ಕೆ 2 ಅಂಡ ಕರಿ, ಆಮೇಲೆ ಇವರು ವೆಜ್ಜಾರಲ್ಲ ನಮ್ಮ ಜೊತೆಗೆ ಒಬ್ಬರು ಅವ್ರಿಗೆ ಒಂದು ಟೊಮೆಟೊ ಚಟ್ನಿ ತೊಗೊಂಬಂದರು. ಸೊ ಚಪಾತಿ ಆಮೇಲೆ ಒಂದು ಸ್ವಲ್ಪ ರೈಸ್ ತೊಗೊಂಡು ಊಟ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಲಾಲ್ ತಲಾಬ್ ಹೋಗ್ತೀವಿ. ಊಟ ಆದ್ಮೇಲೆ ಸಿಗ್ತೀನಿ. ಸೊ ಈಗ ಊಟದ ಮುಗಿಸ್ಕೊಂಡೆವು. ಇಲ್ಲಿ ಒಂದು ಮಾನಸ ರೆಸ್ಟೋರೆಂಟ್ ಅಂತಿತ್ತು. ಇಲ್ಲೆಲ್ಲ ಗಾಡಿಗಳು ಹಾಕಿವಿ ನೋಡ್ರಿ. ಸೊ ಇಲ್ಲಿ ರೆಸ್ಟೋರೆಂಟ್ನಾಗ ಊಟ ಮಾಡಿ ಈಗ ನೆಕ್ಸ್ಟ್ ಲಾಲ್ ತಲಾಬ್ ಕಡೆ ಹೊಂಟಿವಿ. ಸೊ ಬರ್ರಿ ಮೋಟೋ ವ್ಲಾಗ್ನಾಗ ಸಿಗ್ತೀನಂತ. ಸೊ ಲೆಟ್ಸ್ ಗೋ. ಇಲ್ಲಿಂದ ಈಗ ಬಿಡ್ಲತ್ತೀವಿ. ಸೊ ಊಟ ಅದೆಲ್ಲ ಆಯಿತು. ಸೊ ಈಗ ಒಂದು ಸ್ವಲ್ಪ ಚಾರ್ಜ್ ಎಲ್ಲ ಹಾಕಿದ್ದೆವು ಫೋನು. ಆಮೇಲೆ ನಮ್ಮದು ಗೋಪ್ರೋ ಎಲ್ಲ. ಯಾವಾಗೂ ಒಂದು ರೆಸ್ಟೋರೆಂಟ್ನಾಗ ಅಲ್ಲಿ ಇಲ್ಲಿ ಎಲ್ಲರೂ ಸ್ಟಾಪ್ ಕೊಡ್ಲತ್ತೀರಂತಂದ್ರೆ ನೀವು ನಿಮ್ಮ ಕ್ಯಾಮ್ರಾಗಳಾಗಲಿ ನಿಮ್ಮ ಮೊಬೈಲ್ಗಳಾಗಲಿ ಫಸ್ಟ್ ಚಾರ್ಜ್ ಹಾಕಿ ಊಟಕ್ಕೆ ಕುಂತ್ಬಿಡ್ರಿ. ಯಾಕೆ ಹೇಳತ್ತೀನಿ ಮಾತಂತಂದ್ರೆ ಭಾಳಷ್ಟು ಜನಕ್ಕೆ ಚಾರ್ಜಿಂಗ್ದು ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಊಟ ಮುಗಿಸ್ಕೊಂಬಿಟ್ರಿ ಅಂತ ಊಟ ಮುಗಿಸೋತಕ್ಕ ಆರಾಮ್ಸೆ ನಿಮಗೆ ಚಾರ್ಜಿಂಗ್ ಫುಲ್ ಆಗ್ತದೆ. ಆರಾಮಾಗಿ ಚಾರ್ಜಿಂಗ್ ಎಲ್ಲ ಮಾಡ್ಕೋಬೋದು. ಸೊ ಲಾಲ್ ತಲಾವಿಗೆ ಹೋಗೋ ದಾರಿ ನೋಡ್ರಿ ಅಷ್ಟೇನು ಇದಿಲ್ಲ, ಪೂರ ಖರಾಬಾದ ರೋಡು. ಬಟ್ ಇಲ್ಲಿಂದ ವ್ಯೂಗಳು ಏನು ನೋಡ್ಲತ್ತೀನಲ್ಲ ಫುಲ್ ಸೈಕಾಲತ್ತೀನಿ ವ್ಯೂಗಳು ನೋಡ್ಕೇಸಿಂದ.
ಯಾಕಂತಂದ್ರೆ ಹಿಂಗೆ ರೋಡಿಗೆ ಹೊಂಟೀನಿ ಈ ಥರ ಹೊಲಗಳು ಕಂಡ್ರೆ ಏನೂ ಅನ್ಸಲ್ಲ. ಬಟ್ ಅಲ್ಲಿ ಹೊಲ ನೋಡ್ರಿ ಹೆಂಗದ, ಅಲ್ಲಿ ಮನೆ ಬಲಿಂದ ಹಿಂಗೆ ಡೌನಿಗೆ ಅದ. ಮತ್ತು ಅದ್ರ ಬಿತ್ತಾರ, ಏನು ಬಿತ್ತಾರ ಗೊತ್ತಿಲ್ಲ, ಬಟ್ ಅಲ್ಲಿ ಬಿತ್ತಾರ ಸಾಲುಗಳು ಕಾಣಿಸ್ಲತ್ತವ ಬಿತ್ತಿದ್ದು. ಹಿಂಗೆ ಪೂರ ಏನಂತಾರೆ, ಹಿಂಗೆ ಪೂರ ಹಿಂಗೆ ಡೌನಿಗೆ ಅದ. ಹಿಂಗೆ ಅಲ್ಲಿ ನೋಡ್ರಿ ಈಗ ಭೂಮಿ ಹೆಂಗದಲ್ಲಿ ಆ ಮನೇಲಿಂತ ಹಿಂಗೆ ತೆಳಗೆ ಏನದ ಹಿಂಗೆ ಫುಲ್ ಮಣ್ಣು ಹಿಂಗೆ ಇಳಿಜಾರಿ ಕಪ್ಲೆ ಅದ. ಬಟ್ ಅಲ್ಲಿ ಬಿತ್ತಾರ, ಅಲ್ಲಿ ಒಂಥರ ಮಜಾ ಅದ ಇಲ್ಲೆಲ್ಲ. ಇಲ್ಲಿ ನೋಡ್ರಿ ಎಷ್ಟು ಸಣ್ಣ ಸಣ್ಣ ನಾಲಾಗಳವ, ನೀರು ತುಂಬಿ ಹೊಲತಾವ. ರೋಡ್ ಫುಲ್ ನೀರಾಗ ನೋಡ್ರಿ. ಇಲ್ಲಿ ಸಿ ಸಿ ರೋಡ್ ಇಲ್ಲ, ಸೊ ಹಾಗಾಗಿ ಇಲ್ಲಿ ಮಣ್ಣಿನ ರೋಡಿನ ಮೇಲೆ ಹೊಂಟಿವಿ. ನೀರು ನೋಡ್ರಿ ಹೆಂಗಾರ ಇಲ್ಲತ್ತವ. ಇಷ್ಟೋ ತನಕ ಮಳೆ ಬಂತಲ್ಲ, ಹಂಗಾಕೆಸಿಂದ ಇಲ್ಲಿ ಫುಲ್ ನೀರು ಹರಿಲತ್ತವ ನೋಡ್ರಿ. ಬಟ್ ಈ ರೋಡ್ ಹೆಂಗ ಅಂತಂದ್ರೆ ಈಗ ಕಲ್ಲು ಟೈಪೇ ಅದ ನೋಡ್ರಿ. ಇದೇ ಕಲ್ಲು ಏನು ಕಾಣಿಸ್ತದ, ಇವೇ ಸೇಮ್ ಇಟ್ಟಂಗಿ ಶೇಪ್ನಾಗ ಕಟ್ ಮಾಡ್ತಾರೆ. ಕಟ್ ಮಾಡಿ ಮನೆ ಕಟ್ಲಕ್ಕೆ ಯೂಸ್ ಮಾಡ್ತಾರೆ ಅವ್ರು. ಅದಕ್ಕಾಗಿ ಇಲ್ಲಿ ಮಣ್ಣು ಗಾಡಿ ಜಾಸ್ತಿ ಒಳಗಿಳಿಯಲ್ಲ, ಕಲ್ಲ ಅಂತ ಹೇಳ್ಕೇಸಿ. ಒಂದು ಸ್ವಲ್ಪ ಮೇಲಿನ ಮಣ್ಣು ಇರ್ತದೆ, ಬಟ್ ಅದು ಬಿಟ್ರೆ ಫುಲ್ ಎಲ್ಲ ಕಲ್ಲೇ. ಬಟ್ ಮಸ್ತ್ ಅದ ಗಾಯ್ಸ್ ಈ ಕಡೆ ನಮ್ಮ ಏನಂತಾರೆ ಚಿಂಚೋಳಿ ಸೈಡ್. ಈ ಒಳಗೆ ಇಷ್ಟೆಲ್ಲ ಆದಂತೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ಮಸ್ತ್ ಅದ ಇದು. ನೆಕ್ಸ್ಟ್ ಲೆವೆಲ್ ನಮ್ಗೆ ಇವತ್ತು ಆಗಿರೋ ಅಡ್ವೆಂಚರ್ಗಳೆಲ್ಲ ಸೊ ನೆಕ್ಸ್ಟ್ ಲೆವೆಲೇ ಇವತ್ತು. ಎಷ್ಟು ಕೂಲ್ ವೆದರ್ ಅದ ಅಂತಂದ್ರೆ ಇವತ್ತು ಮಾನ್ಸೂನ್, ಅಸಲಿ ಮಾನ್ಸೂನ್ ಒಂದು ಫೀಲ್ ಅಲತ್ತದ ಇಲ್ಲಿ. ಯಾಕಂತಂದ್ರೆ ಊರಾಗಾರೆ ಮಳೆ ಇಲ್ಲ, ಏನಿಲ್ಲ. ಹಂಗಾಗಿಸಿಂದ ಮಳೆ ಬರೋದೇ ಅಪರೂಪ ಆಗ್ಬಿಟ್ಟದ ಈ ಮಳೆಗಾಲದಾಗೆ. ಇವತ್ತು ನಾವು ಬಂದೀವಿ, ಇಲ್ಲಿ ಫುಲ್ ಮಳೆ ಗಿಳಿ ಎಲ್ಲ ಬಂತು. ಆಮೇಲೆ ಇವತ್ತು ಮಾನ್ಸೂನ್ ಫೀಲ್ ಏನದು ಎಲ್ಲ ಫೀಲ್ ಮಾಡೀವಿ ನೋಡ್ರಿ ಇವತ್ತು. ಗಾಯ್ಸ್ ಸೀನ್ ನೋಡ್ರಿ ಎಷ್ಟು ಭಾರಿ ಅದಲ್ಲ. ಸೊ ಚಿಂಚೋಳಿ ಸೈಡ್ ಕರೆ ಪ್ರಾಮಿಸ್ ಮಾಡಿ ಹೇಳ್ರಿ, ಯಾರೇ ಚಿಂಚೋಳಿ ಸೈಡ್ ಈ ಥರ ಒಂದು ಜಾಗ ನೋಡಿರ್ಬೋದು. ಬಟ್ ರೈಡರ್ಸ್ಗಳಿಗೆ ನಾ ಕೇಳತ್ತಿದ್ದು, ಈ ಸೈಡ್ ಯಾವಾಗಾರ ಎಕ್ಸ್ಪ್ಲೋರ್ ಮಾಡೀರಿ ಜಾಗ ನೋಡ್ರಿ. ಎಷ್ಟು ಗಾನ ಕ್ರೇಜಿ, ಎಷ್ಟು ಗಾನ ಮಸ್ತ್ ಅದ. ಬೇರೆ ಸೈಡೆ ಇದು ನಮ್ಮ ಚಿಂಚೋಳಿ ಅಲ್ಲನ ಲೆಕ್ಕಕ್ಕೆ ಅನ್ಸ್ಲತ್ತದ, ಬಟ್ ಬೇರೆ ಇದಕ್ಕೆ ಬಂದಂಗೆ ಅನ್ಸ್ಲತ್ತದ. ಇಲ್ಲಿ ನೋಡ್ರಿ ಆಕಳು ಎತ್ತುಗಳೆಲ್ಲ ಎಷ್ಟು ಮಸ್ತ್ ನಿಂತವ. ಮಳೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಲೆವೆಲ್ ಇವತ್ತಿಂದ ಅಡ್ವೆಂಚರ್. ಸೊ ಫುಲ್ ರೇನ್ ಗೇರ್ ಅಪ್ ಆಗಿವಿ ಎಲ್ಲ. ಜಾಕೆಟ್ ಮೇಲೆ ಒಂದು ಝೀಲ್ದು ಒಂದು ನಮ್ಮದು ರೇನ್ ಕವರ್ ಇದ್ದು, ಸೊ ಅದು ಹಾಕ್ಕೊಂಡಿನಿ. ಇದು ಭಾಳ ವರ್ಷಗಳೇ ಅದು ಯೂಸೇ ಮಾಡಿರಲಿಲ್ಲ ಒಟ್ಟು. ಇವತ್ತು ಯೂಸ್ ಮಾಡತ್ತೀನಿ ನೋಡ್ರಿ. ಕೇರಳದಾಗ ಒಂದು ಸರಿ ಏನು ಯೂಸ್ ಮಾಡೀನಿ, ಅದಾದ್ಮೇಲೆ ಮತ್ತೆ ಅಲ್ಲಿ ಯೂಸೇ ಮಾಡಿಲ್ಲ. ನೋಡ್ರಿ ರೂಟ್ ಹೆಂಗದ, ಮಸ್ತ್ ಅದ ರೂಟ್ ಎಲ್ಲ. ಅಯ್ಯೋ ಸೇಮ್ ಅಹೋಬಿಲಮ್ ಫೀಲೇ ಹೊಂಟಂದ. ನಾನು ಕರೆ ಹೇಳ್ತೀನಿ, ರೂಟ್ಗಳು ನೋಡ್ಲತ್ತೀನಲ್ಲ ಅಹೋಬಿಲಮ್ದಾಗೂ ಹಿಂಗೆ ಅವು ರೂಟ್ಗಳು. ಇಲ್ಲಿ ಇದೊಂದು ಮಸ್ತ್ ಅದ, ಎಷ್ಟೇ ಮಳೆ ಬರಲಿ ಕೆಸರಾಗಿಲ್ಲ ನೋಡ್ರಿ. ಇಲ್ಲಿ ಗಾಡಿಗಳು ಹೋಗೋಷ್ಟು ಮಣ್ಣು ಏನೋ ಗಟ್ಟಿ ಅದ. ಸೊ ಗಾಡಿ ಯಾಕಂತಂದ್ರೆ ನಮ್ಮ ಕಡೆಗೆಲ್ಲ ಇಷ್ಟು ಮಳೆ ಬಂದು ಇಷ್ಟು ನೀರು ನಿಂತ್ರೆ ನೀವು ಗಾಡಿ ಒಯ್ದ್ಬಿಟ್ರೆ ಮನುಷ್ಯರು ನಡ್ಲಿಕ್ಕಾಗಲ್ಲ ಅಲ್ಲಿ. ನಮ್ಮನ್ನ ಪೂರ ಕೆಸರಾಗಿರ್ತದೆ. ಸೊ ಸ್ವಲ್ಪ ಹುಷಾರು ಓಡ್ಬೇಕು. ಯಾಕಂತಂದ್ರೆ ಗಾಡಿದು ಟೈರ್ನು ಕಂಡೀಷನ್ ಭಾಳ ಬೇಹಾಲತ್ತದ ಟೈರ್ದು. ಸೊ ನಾವೊಂದು ಸ್ವಲ್ಪ ಹುಷಾರು ಓಡಿಸ್ಬೇಕು, ಯಾಕಂದ್ರೆ ಗಾಡಿ ಸ್ಕಿಡ್ ಅಲ್ಲತ್ತವ ಮಣ್ಣಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಣ್ಣು ಗಟ್ಟಿ ಅದ, ಮಣ್ಣು ಗಟ್ಟಿ ಗೊತ್ತಾನೆ ಪೂರ ಬಂದು ತೆಗಿನ ಕುಂತಿ ನೋಡ್ರಿ. ನೋಡ್ರಿ ಡೈ ಹಾಕಿದ್ರು ಸಂಗಣ್ಣವರು. ಟೈರ್ ಬಾಸ್ಲಿ ಸ್ಕಿಡ್ ಅಲ್ಲತ್ತವ ಇಲ್ಲಿ. ರಿಯಲ್ ಮೋಟಿವೇಶನ್ ಗಾಡಿ ಫುಲ್ ಸ್ಕಿಡ್ ಅಲ್ಲತ್ತವ ಇಲ್ಲಿ.
ಭಾಳ ಹುಷಾರಲ್ಲೇ ಬಂದ್ವಿ. 2-3 ಸರಿ ನಂದು ತೆಗಿನಾಗ ಕುಂದದ್ದು ಗಾಡಿ ಹಾಲತ್ ನೋಡ್ರಿ ಫುಲ್ ಯಾವ ರೀತಿ ರೆಡಿ ಆಗ್ಯದ. ಮುಂದೆ ಹಿಂದೆ ಟ್ಯಾಂಕ್ ಗಿಂಕ್ ಎಲ್ಲ ರೆಡಿ ಆಗ್ಯದ ನೋಡ್ರಿ. ಸೊ ನೋಡ್ರಿ ಈಗ ಅಣ್ಣ ಎಲ್ಲ ಓಕೆನಾ ಅಣ್ಣ ಓಕೆನಾ ಎಲ್ಲ ಓಕೆ ಓಕೆ ಥ್ಯಾಂಕ್ ಯು. ದೇವ್ರಿದ್ದಾನೆ ಮುಂದೆ ಹೋಗ್ತೀನಾ ಹೋಗ್ತೀನಾ ಹೋಗು ಹಂಗೆ ಹೋಗು. ಅಮ್ಮ ಏನ್ ಫೀಲ್ ಉಂಟದ ಮಾಮ ಇಡ ಹಾಂ ಸರ್ಕಲ್ ಹೊಡಿತಾ ಇದೀಯಾ? ಸೊ ಇದೇ ನೋಡ್ರಿ ಅಡ್ವೆಂಚರಿಗೆ, ಆಮೇಲೆ ಏನಂತಾರೆ ಸ್ಪೋರ್ಟ್ಸ್ ಟೈರಿಗಿರೋ ಅಂಥ ಒಂದು ಡಿಫ್ರೆನ್ಸ್. ದಾರಿ ಹೋಲತ್ತೀವಿ ಸ್ಕಿಡ್ ಮಾಡೋ ಇದಕ್ಕೆ. ಫುಲ್ ಜಂಗಲ್ ಪೀಕ್ ಫಾರೆಸ್ಟ್ ಇದು. ಗಿಡಗಳು ನೋಡ್ರಿ ಎಷ್ಟಾವಂತ ಹೆಂಗೆ ಕಾಣಿಸ್ತದ. ಮೇ ಬಿ ಇಲ್ಲೇ ಅದು ಅನಿಸ್ತದ ಲಾಲ್ ತಲಾಬ್ ಅಂತೇಳಿ. ಇಲ್ಲಿ ಲೆಫ್ಟಿಗೆ ಕಾಣಿಸ್ತದಲ್ಲ ಇದೇ ಇರ್ಬೋದು. ಇಲ್ಲಿ ಕೋತಿಗಳ್ನ ಕುಂತಾವ ನೋಡ್ರಿ. ಅದೇ ವಾವ್ ಇಟ್ಸ್ ಅಮೇಜಿಂಗ್. ಗಾಡಿನೇ ಸಿಕ್ಕಾಕೊಂಡ್ಬಿಟ್ರೆ ನೋಡ್ರಿ ಈಗ ಹೋಗಿ. ಫುಲ್ಲು ಕಲ್ಲಿರ್ತದೆ ಅಂತ ಅಂದ್ಕೊಂಡು ಗಾಡಿನೇ ಸಿಗ್ಬಿದ್ದು ನೋಡ್ರಿ. ವಾಟ್ ಅಡ್ವೆಂಚರ್ ಸರ್. ಸೊ ಈಗೇನು ಬಂದೀವಲ್ಲ ಪ್ಲೇಸ್ ಇದು ಲಾಲ್ ತಲಾಬ್ ಅಂತೇಳಿ. ಕೆರೆದಾಗ ನೀರೇ ಇಲ್ಲ, ಯಾಕಂತಂದ್ರೆ ಮಳೆನೂ ಇಲ್ಲಲ್ಲ, ಹಂಗಾಗಿಸಿಂದ ನೀರೂ ಇಲ್ಲ. ಯಾಕೆ ಲಾಲ್ ತಲಾಬ್ ಅಂತ ಹೆಸರು ಬಂದದಪ್ಪ ಅಂತಂದ್ರೆ ಇಲ್ಲಿ ಕೆಂಪು ಮಣ್ಣು ಅದ. ಸೊ ಹಾಗಾಗಿ ಇದಕ್ಕೆ ಕೆರೆನೂ ಕೆಂಪಗೆ ಕಾಣಿಸ್ತಿತ್ತಂತ, ಹಾಗಾಗಿ ಲಾಲ್ ತಲಾಬ್ ಅಂತ ಕರೀತಾರೆ. ಇಲ್ಲಿ ಆನೆಗಳಿಗೆ ಪಗಡಿದಾಗ ಪಳಗಿಸಿದ ಮೇಲೆ ಇಲ್ಲಿ ಮೈ ತೊಳ್ಯಾಕ ಮತ್ತು ನೀರು ಕುಡಿಸ್ಲಾಕ ಕರ್ಕೊಂಬರ್ತಿರಂತ. ಬಟ್ ಇದು ಈಗ ಆನೆಗಳಿಲ್ಲಲ್ಲ, ಸೊ ಬ್ಯಾಸ್ಗಿಗೆ ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡ್ಲಾಕ ಒಂದು ಕೆರೆ ಆಗ್ಯದ ಇದು. ಸೊ ಇದು ಈಗ ಏನಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಇದಕ್ಕೆ ಇಲ್ಲೆಲ್ಲ ಬೋರೆಲ್ಲ ಎಲ್ಲ ಹಾಕಿಟ್ರೆ. ಬಟ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಒಂದು ಬೋರ್ಡ್ನೂ ಹಾಕ್ಯಾರ ಇದಕ್ಕೆ ಹಿಸ್ಟ್ರಿ ಏನದ ಅಂತೇಳಿ. ಸೊ ಈಗ ಇದು ಪ್ರಾಣಿ ಪಕ್ಷಿಗಳಿಗೆ ಕುಡ್ಲಿಕ್ಕೆ ನೀರು ಅಷ್ಟೇ ಯೂಸ್ ಆಗ್ತದೆ. ಈ ಬೋರಲ್ಲಿ ಹಾಕ್ಸಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಎಲ್ಲರೇ ಏನಂತಾರೆ ಇದಕ್ಕೆಲ್ಲ ನೀರು ಬಿಡೋ ಸಲಿಂದ ಒಂದು ಸ್ವಲ್ಪ ಹಾಕ್ದಂಗೆ ಕಾಣಿಸ್ತಾರೆ. ಇಲ್ಲೊಂದು ಬೋರ್ವೆಲ್ ಅದ. ಆ್ಯಂಡ್ ಈ ಪ್ಲೇಸಿಂದ ಇಷ್ಟೇ ಹಿಸ್ಟ್ರಿ. ಇದು ಚಿಂಚೋಳಿ ಫಾರೆಸ್ಟ್ದು ಸೆಂಟ್ರ್ ಅಂದ್ರೆ ಹೃದಯ ಭಾಗದಾಗದ. ಸೊ ನಿಮ್ಗೆ ಯಾರಿಗಾರ ಮೊದಲೇ ಗೊತ್ತಿತ್ತಪ್ಪ ಅಂತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಹಾಕಿರಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿತ್ತು, ನಮ್ಮ ಚಿಂಚೋಳಿದವ್ರಾಗಿರಲಿ ಹೊರಗಿನವ್ರಿಗಾಗಲಿ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಹಾಕಿರಿ. ನೋಡ್ರಿ ನಾವು ಯಾವ ರೀತಿ ಕಾಣಿಸ್ತದೆ ಇದು ಕಾಡು. ಟೈಮ್ನೂ ಆಗ್ಯದ ಆಯ್ತು. ಈಗ 5:30 ಆಲತ್ತದ. 5:30ಗೆ ಬಿಸಿಲು ಇರ್ತೈತಿ ಇನ್ನೂ ಸಿಡಮ್ದಾಗ. ಇಲ್ಲಿ ನೋಡ್ರಿ ನಾ ಪೂರ ಒಂದು 6-7 ಆಗ್ಯದೇನ ಲೆಕ್ಕಕ್ಕೆ ಕಾಣಿಸ್ತದ ಪೂರ ಕತ್ತಲು. ನಾವು ಮಲ್ಲಣ್ಣವ್ರು ಒಂದು ರೈಡ್ ಎತ್ತಿಪತ್ತಕ ಈ ಸೈಡ್ಲೇ ಬಂದಿದ್ದವು. ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಅದು ಈ ರೂಟಿಗೆ. ಕರ್ನಾಟಕ ಬಯಲು ಸೀಮೆಯ ಅರಣ್ಯ ಜೀವ ವೈವಿಧ್ಯ ಸಂರಕ್ಷಣಾ ತಾಣ ಶೇರಿ ಬಿಕ್ನಳ್ಳಿ ಅಂತ ನೋಡ್ರಿ. ಇದು ಲೆಫ್ಟ್ ಅಲ್ರಿ, ಇದು ರೈಟ್ ಅಲ್ರಿ. ಹಾಂ ಹಾಂ ರೀ ಹಾಂ ಇದು ಚಿಂಚೋಳಿ. ಇದಕ್ಕೆ ಹೋಗ್ತಾನೆ ನಾ ಹೇಳಿಲ್ರಿ ಆಫ್ ರೋಡು ನಾವು ಮಲ್ಲಾಣ ಮಾಡಿದ್ದು. ಇದು ಎತ್ತಿಪೋತ ಹಿಂಗೆ ಹೋದ್ರೆ ಸೀದಾ ಎತ್ತಿಪೋತ. ಸೊ ಎತ್ತಿಪೋತಕ್ಕೆ ಹೋಗಿ ಇವತ್ತು ಕ್ಯಾಂಪಿಂಗ್ ಮಾಡಮ್ ಅಂತೇಳಿ ಲೆಕ್ಕ ಹಾಕ್ಲತ್ತೀವಿ. ನೋಡಮ್ರಿ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ, ಫಿಕ್ಸ್ ಅಂತೂ ಇಲ್ಲ. ಬಟ್ ಮಾಡ್ಬೇಕಂತೇಳಿ ಕೇಸಿಂದ ಅಂದ್ಕೊಂಡಿವಿ ಅಷ್ಟೇ. ನೋಡಂಬರ್ರಿ ಈಗ ನೋಡ್ರಿ ನೀವು ಚಿಂಚೋಳಿದಾಗ ಒಳಗೆ ಬಂದ್ರಂತಂದ್ರೆ ಕಾಡಿನಾಗ ಈ ಲೆವೆಲಿಗೆ ಕಾಣಿಸ್ತದೆ ನಿಮ್ಮ ಗಿಡಗಳು ಅವೆಲ್ಲ. ಮತ್ತೆ ಯಾಕೆ ಬಿದ್ರಿ ನಮ್ಮ ಇವ್ರಿಗೆ ಏನಾಗಿದೆ ಸಂಗಮೇ ಸೆಂಚುರಿ ಅವರಿಗೆ ಬೀಳತ್ತಾರ ಗಾಡಿ ಮೇಲೆ. ಮತ್ತೆ ಬಿದ್ದ ನೋಡ್ರಿ ಗಾಡಿ ಮೇಲೆ. ಯಾಕೆ ಚೆನ್ನ ಮತ್ತೆ ಬಿದ್ಯಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏಕೆ ಏನಾಯ್ತು? ಕಾರಣಾಂತರಗಳಿಂದ ಹ್ಯಾಕಾಗಿದ್ದೀರಾ ಯಾರ ಹತ್ರನಾದ್ರು? ಇಡ್ರಿ ಆ ಕಡೆ ಇಡ್ರಿ. ಅದು ಇಡ್ರಿ ಬಂಪರ್ ಇಡ್ರಿ. ಬಂಪರ್ ಇಡ್ರಿ.
एडवेंचर का बहुत पाई भैया तुम ಸೊ ಹಿಂಗಿರ್ತದೆ ನೋಡ್ರಿ. ಅಡ್ವೆಂಚರ್ ಬರ್ಬೇಕಂದ್ರೆ ಲೆಕ್ಕ ಹಾಕಿ ಬರ್ಬೇಕು, ಎಲ್ಲದಕ್ಕೂ ರೆಡಿಯಾಗಿ ಬರ್ಬೇಕು. ನಾ ಬರ್ತೀನಿ ನೀ ಬರ್ತೀನಿ ಅಂತೇಳಿ ಬೆನ್ನತ್ತೀರಿ, ಇದೆಲ್ಲ ನೋಡ್ಕೇಸಿ ತಿಳ್ಕೊರಿ. ಸೊ ಎತ್ತಿಪೋತಕ್ಕೆ ಹೋದ್ರೆ ಎತ್ತಿಪೋತಕ್ಕೆ ಹೋಗಿ ಸೀದಾ ಮನೆಗೆ ಹೋಗಿರ್ತೀವಿ. ಬಟ್ ಇವತ್ತು ಎತ್ತಿಪೋತ ಬಂದು ಮುಟ್ಲಕ್ಕೆ ಸಂಜೆ ಆಯ್ತು ನೋಡ್ರಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಅದ. ಆ್ಯಂಡ್ ಇಲ್ಲಿ ಒಂದು ಸಣ್ಣದು ವಾಟರ್ ಕ್ರಾಸಿಂಗ್ ಅದ, ಬಟ್ ನೀರು ಅವೆಲ್ಲ ಗೊತ್ತಿಲ್ಲ. ನೀರಿದ್ದು ನಾವು ಬಂದಾಗ ಸರಿ ಬಂದಾಗ, ಈ ಸರಿ ಯಾವಾಗಲೂ ಗೊತ್ತಿಲ್ಲ, ನೋಡಮಂತ. ಇಲ್ಲಿ ನವಿಲ್ ಅದ ನೋಡ್ರಿ, ನವಿಲ್ ಕಾಣಿಸ್ತೈತೆ ನೋಡ್ರಿ, ಎಷ್ಟು ಭಾರಿ ಹೋಲತ್ತ ನವಿಲ್. ಸೊ ವಾಟರ್ ಕ್ರಾಸಿಂಗ್ ಅಂತ ಹೇಳಿದ್ನಲ್ಲ ಇದೇ ನೋಡ್ರಿ ಅದು. ಬಟ್ ನೀರೇನು ಮ್ಯಾಲೆ ಬರೋಷ್ಟು ಇಲ್ಲ, ಮಳೆನೇ ಇಲ್ಲಲ್ಲ. ಸೊ ಹಂಗಾಗಿ ತೆಳಗಲಿಂತ ಹೊಲತ್ತಾವ ನೀರು. ಫಸ್ಟಿಗೆ ನಾವು ಬಂದಾಗ ಇದ್ರ ಮ್ಯಾಲಿನ ನೀರು ಬರ್ತೀವಿ ಫುಲ್ಲು, ಹಿಂಗೆ ಹರ್ಕೊಂಡು ಹೋಗೋದೆಲ್ಲ ಮಸ್ತ್ ಕಾಣಿಸ್ತಿತ್ತು. ಬಟ್ ಈಗ ಅದಿಲ್ಲ, ಇದು ಸೀದಾ ಎತ್ತಿಪೋತಕ್ಕೆ ಹೋಗ್ತದೆ. ಇದು ಎತ್ತಿಪೋತ ಅಲ್ಲಿ ಮುಂದೆ ಬರ್ತದೆ, ಬಟ್ ಇಲ್ಲೊಂದು ಅದ ಇದು. ಸೊ ಹಿಡನ್ ಪ್ಲೇಸ್ ಅಂತ ಹೇಳತ್ತಿದ್ದೀನಲ್ಲ. ಸೊ ಇದ್ರಾಗ ನಾವು ಎತ್ತಿಪೋತ ಸನಿ ಬಂದೆವು. ಬಟ್ ಎತ್ತಿಪೋತಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಪ್ಲೇಸ್ ಸಿಗ್ತದೆ, ಇದೊಂದು. ಸೊ ನಾವು ರೋಡಿಗೆ ಆ ಸೈಡ್ಲಿಂದ ಬಂದು ಆ ಕಡೆ ಒಂದು ಸ್ವಲ್ಪ ಗಾಡಿಯಲ್ಲೆಲ್ಲ ಪಾರ್ಕ್ ಮಾಡಿ ಇಲ್ಲಿ ಬಂದೀವಿ. ಸೊ ಎಷ್ಟು ಮಸ್ತ್ ಅದ ಇದನ್ನು. ಇಲ್ಲಿಂದ ಇದು ಈ ರೂಟ್ ಅದ ಅಂತಂದರೆ ಎತ್ತಿಪೋತಕ್ಕೆ ಹೋಗ್ತದೆ. ಸೊ ಆ ಸೈಡ್ಲಿಂದ ಎತ್ತಿಪೋತ ನೀರು ಬರ್ತಾವೆ, ಇಲ್ಲಿ ಇದು ಕನೆಕ್ಟ್ ಆಗ್ತದೆ. ಇದೂ ಮಸ್ತ್ ಅದ. ಇಲ್ಲಿ ಏನು ಕಾಣಿಸ್ಲಾಗ್ತದೆ, ಅಲ್ಟಿಮೇಟ್ ಅದ. ಸಣ್ಣ ಸಣ್ಣ ಜರಿಗಳು ಸೇರಿ ಈ ಥರ ನೀರು ಜಮಾ ಆಗ್ತವೆ. ಅಲ್ಲಿಂದ ಇದು ಸೀದಾ ಹೋಗಿ ಈ ದೊಡ್ಡ ಮಟ್ಟಿಗೆ ಕನೆಕ್ಟ್ ಆಗ್ತದೆ. ಹಿಂಗೆ ಸಣ್ಣ ಸಣ್ಣ ಜರಿಗಳು, ಸಣ್ಣ ಸಣ್ಣ ಒಂದು ನಾಲಗಳಿಂದ ಬಂದು ನೀರುಗಳು ಇಷ್ಟು ದೊಡ್ಡ ಮಟ್ಟದಾಗ ಮತ್ತೆ ಮುಂದೆ ಬಂದು ಹರಿತಾವ ಅಂತ ತಿಳ್ಕೊರಿ. ಸೊ ಅದು ಎತ್ತಿಪೋತಕ್ಕೆ ಹೋಗೋ ಟೈಮಿಗೆ ನಾವು ಒಂದು ಸ್ವಲ್ಪ ನಿಂದಿರಿಸಿ ಏನೂ ಇಲ್ಲೊಂದು ಇರ್ಬೋದು ಅಂತೇಳಿ ಅಂದ್ಕೊಂಡು ಬಂದು ನಿಂತು ಚೆಕ್ ಮಾಡಿದೆವು. ಸೊ ಇಲ್ಲೊಂದು ಕಾಣಿಸ್ತು. ಆಮೇಲೆ ಒಂದು ಬೇಜಾರು ಅನ್ನಿಸ್ತು. ಏನಂತಂದ್ರೆ ನಿಮಗೆ ಗೊತ್ತೇ ಇರ್ತದೆ ನನಗೇನು ಇಷ್ಟ ಆಗಲ್ಲ ಅಂತೇಳಿ. ಬಾಟ್ಲಿಗಳು, ಪ್ಲಾಸ್ಟಿಕ್ಗಳು ಏನು ಸಿಕ್ಕಿದ್ದು ನಿಮಗೆ ಮನುಷ್ಯ ಯಾವ ಲೆವೆಲ್ಲಿಗೆ ಹೊಲ್ಸು ಮಾಡ್ಬೋದು, ಅದ್ರ ನೆಕ್ಸ್ಟ್ ಲೆವೆಲ್ದಾಗ ಹೊಲ್ಸು ಮಾಡಿರಿ ಇಲ್ಲಿ. ಸೊ ಅದಕ್ಕೆ ನನಗೆ ಎತ್ತಿಪೋತ ತೋರ್ಸೋದು ಇಷ್ಟ ಇಲ್ಲ. ನಾ ಮೊದಲು ನೋಡಿದ ಎತ್ತಿಪೋತಕ್ಕೆ ಈ ಎತ್ತಿಪೋತಕ್ಕೆ ಭಾಳ ಡಿಫ್ರೆನ್ಸ್ ಅದ. ಯಾಕಂತಂದ್ರೆ ನಿಮಗೊಂದು ವಿಡಿಯೋ ಹಾಕಿರ್ತೀನಿ ನೋಡಿರಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ನಾವು ಕ್ಯಾಂಪಿಂಗ್ ಮಾಡಿರ್ತೀವಿ ಚಿಂಚೋಳಿ ಸೈಡೆ. ಸೊ ಎಲ್ಲಿ ಮಾಡೀವಿ ಏನಿಲ್ಲ ಅಂತೇಳಿ ಆ ವಿಡಿಯೋದಾಗ ಇರ್ತದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅದು ಅಪ್ಲೋಡ್ ಮಾಡಿರ್ತೀನಿ. ಸೊ ಇಲ್ಲಿ ತನಕ ವಿಡಿಯೋ ಇಷ್ಟ ಆಗಿತ್ತಪ್ಪ, ಇಲ್ಲಿ ತನಕ ವಿಡಿಯೋ ನೋಡಿರಿ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತೇಳಿ ಕಮೆಂಟ್ ಹಾಕಿರಿ. ಪಾರ್ಟ್ 2ದಾಗ ಕ್ಯಾಂಪಿಂಗ್ ಅದು ಎಲ್ಲ ಹೆಂಗೆ ಮಾಡಿದೆವು ಅಂತ ತೋರಿಸ್ತೀನಿ. ಸೊ ಬರ್ರಿ ಈಗ.